ಇವತ್ತು ಪೋಷಟಲ್ಲಿ ಮೆಡಿಕಲ್ ಹೆಲ್ತ್ ಕ್ಯಾಂಪ್ನಲ್ಲಿ 140ಕ್ಕಿಂತ ಜಾಸ್ತಿ ಪೇಷಂಟ್ಸ್ನ ನೋಡಿದ್ದೀವಿ. 140 ಪೇಷಂಟ್ಸಲ್ಲಿ ಆಲ್ಮೋಸ್ಟ್ ಒಂದು 50 ಪೇಷಂಟ್ಸ್ನ ರೆಫರ್ ಮಾಡಿದ್ದೀವಿ ಸಪ್ತಗಿರಿ ಮೆಡಿಕಲ್ ಕಾಲೇಜಿಗೆ. ಎಷ್ಟೊಂದು ಜನ ಪೇಷಂಟ್ಸ್ಗೆ ಜನರಲ್ ಸರ್ಜರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ, ಜನರಲ್ ಮೆಡಿಸಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ. ಇದೆಲ್ಲ ಕೇಸಸ್ನೂ ಸಪ್ತಗಿರಿ ಹಾಸ್ಪಿಟಲ್ಗೆ ರೆಫರ್ ಮಾಡಿ ಫರ್ದರ್ ಮ್ಯಾನೇಜ್ಮೆಂಟ್ಗೋಸ್ಕರ ಹೆಸರೆಲ್ಲ ಬರ್ಕೊಂಡಿದ್ದೀವಿ. ಲೈಕ್ ಟ್ಯೂಸ್ಡೇ ಅರೌಂಡ್ ಕರ್ಕೊಂಡು ಬಂದರೆ ಪೇಷಂಟ್ಸ್ಗೆ ಫುಲ್ ವರ್ಕಪ್ ಮಾಡಿ ಆಪರಬಲ್ ಕೇಸಸ್ನ ಆಪ್ರೇಟ್ ಮಾಡ್ತೀವಿ. ಇಲ್ಲಾಂದರೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡೋ ಕೇಸಸ್ನೆಲ್ಲ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡಿ ಕಳಿಸ್ತೀವಿ. ಎಷ್ಟೊಂದು ಜನ ಪೇಷಂಟ್ಸ್ಗೆ ಇದರಿಂದ ಉಪಯೋಗ ಆಗುತ್ತೆ. ಯಾಕಂದರೆ ಬೇಸಿಕ್ ಎಲಿಮೆಂಟ್ಸ್ ಇರೋ ಎಷ್ಟೊಂದು ಜನ ಪೇಷಂಟ್ಸ್ ಇದ್ದಾರೆ. ಸೊ ಎಲ್ಲರಿಗೂ ಕನ್ಸರ್ವೇಟಿವ್ನಲ್ಲೂ ಮ್ಯಾನೇಜ್ ಆಗುತ್ತೆ. ಸಾಕಮ್ಮ ಅಂತ ಅರೌಂಡ್ 70 year old ಫೀಮೇಲ್ ಪೇಷಂಟು. ಅವರಿಗೆ ತುಂಬ ವರ್ಷದಿಂದ ಎಲ್ಲಡಿಕೆ ಹಾಕ್ಕೊಳ್ತಾ ಇದ್ದಾರೆ. ಅವರು ಒಂದು 40-50 ವರ್ಷದಿಂದ ಎಲ್ಲಡಿಕೆ ಹಾಕ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಒಂದು 3-4 ದಿವಸದಿಂದ ಅವ್ರಿಗೆ ಊಟ ಮಾಡೋಕ್ಕಾಗ್ತಾ ಇಲ್ಲ. ಬಾಯಿನಲ್ಲಿ ಹುಣ್ಣು ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ದಾರೆ ಅವರು. ಇವತ್ತು ಕ್ಯಾಂಪಿಗೆ ಬಂದಾಗ ಅವ್ರಿಗೆ ಗೊತ್ತಾಗಿದೆ ಲೈಕ್ ಬಾಯೊಳಗಡೆ ಒಂದು ಕೆಟ್ಟ ಗಡ್ಡೆ ಬೆಳೀತಾ ಇದೆ ಅಂತ. ಮತ್ತು ಅದು ಆಲ್ಮೋಸ್ಟ್ ಗಲ್ಲದ ಕೆಳಗಡೆ ಇರೋ ಲಿಂಫ್ ನೋಡ್ಸ್ ಅಂತ ನಾವೇನು ಕರಿತೀರಿ ಅದಕ್ಕೂ ಸ್ಪ್ರೆಡ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಆ ಪೇಷಂಟ್ಗೆ ಇವತ್ತು ಇಲ್ಲಿ ಬಂದಾಗ ಗೊತ್ತಾಗಿದೆ ಕೆಟ್ಟ ಗಡ್ಡೆ ಬೆಳೀತಾ ಇದೆ. ಅದಕ್ಕೆ ಫರ್ದರ್ ಟ್ರೀಟ್ಮೆಂಟ್, ರೇಡಿಯೇಷನ್, ಕೀಮೋ, ಏನಾದರೂ ಕ್ಯಾನ್ಸರ್ ಗಡ್ಡೆ ಆಯಿತು ಅಂದರೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಬೇಕಾಗಬಹುದು ಅಂತ ಇವತ್ತು ಫಸ್ಟ್ ಟೈಮ್ ಗೊತ್ತಾಗಿದೆ ಅವ್ರಿಗೆ. ಸೊ ಈ ಥರ ಎಷ್ಟೊಂದು ಜನ ಇರ್ತಾರೆ, ಹೇಳೋದಕ್ಕಾಗಲ್ಲ. ಯಾರಿಗೆ ಎಲ್ಲಡಿಕೆ ಹಾಕ್ಕೊಳ್ತಾರೆ ಅಥವಾ ಬೀಡಿ ಸಿಗರೇಟ್ ಸೇರ್ತಾರೆ, ಎಲ್ಲರಿಗೂ ಇದೆ ಅಂತ ಹೇಳೋಕ್ಕಾಗಲ್ಲ. ಒಂದಷ್ಟು ಜನಕ್ಕೆ ಇರುತ್ತೆ, ಏಜ್ ಆಗ್ತಿದ್ದಂಗೆ ಕಾಣಿಸ್ಕೊಳ್ಳುತ್ತೆ. ಅದು ಸಿಂಪಲ್ ಆಗಿರೋ ಒಂದು ಬಾಯಿನಲ್ಲಿ ಹುಣ್ಣಂತ ಅವರು ನಿಗ್ಲೆಕ್ಟ್ ಮಾಡಿರ್ತಾರೆ. ಬಟ್ ತೋರಿಸ್ಕೊಳ್ಳೋರ್ಗೂ ಅವ್ರಿಗೂ ಗೊತ್ತಾಗಿರಲ್ಲ ಅದು ಕೆಟ್ಟ ಗಡ್ಡೆ ಅಂತ. ಸೊ ಈ ಥರ ಕ್ಯಾಂಪ್ ಮಾಡಿದ್ರೆ ಎಷ್ಟೊಂದು ಈ ಥರ ಬಚ್ಚಿಟ್ಕೊಂಡಿರೋ ಕಾಯಿಲೆಗಳೆಲ್ಲ ಹೊರಗೆ ಬರುತ್ತೆ. ಅವ್ರಿಗೆ ಬೇಗ ಟ್ರೀಟ್ಮೆಂಟ್ ಸಿಗುತ್ತೆ ಮತ್ತು ಬೇಗ ಗುಣ ಆಗ್ಬೋದು. ಅವರು ಎಲ್ಲ ಕಾಯಿಲೆಗೂ ಆಪ್ರೇಷನ್ ಮಾಡಿದ್ರೆ ಕ್ಯೂರ್ ಆಗುತ್ತೆ ಅನ್ನೋದು ಇಲ್ಲ. ಯಾಕಂದರೆ ಕ್ಯಾನ್ಸರ್ ಅಂತ ಕಾಯಿಲೆಗೆ ಅದು ಯಾವ ಒಂದು ಸ್ಟೇಜ್ನಲ್ಲಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಬೇಗ ಗೊತ್ತಾಯಿತು ಅಂತ ಅಂದರೆ ರೇಡಿಯೇಷನ್ ಅಥವಾ ಕೀಮೋಥೆರಪಿಯಿಂದ ಅದರದ್ದು ಸೈಜ್ನ ಕಮ್ಮಿ ಮಾಡಿ ಆಪ್ರೇಟ್ ಮಾಡಿ ತೆಗೆದು ಹಾಕ್ಬೋದು. ಬಟ್ ತುಂಬ ಲೇಟರ್ ಸ್ಟೇಜ್ನಲ್ಲಿ ಗೊತ್ತಾಗಿದೆ ಅಂದರೆ ಆಲ್ರೆಡಿ ದೇಹದಲ್ಲಿ ಹರಡಿರುತ್ತೆ. ಅದನ್ನು ಫೈಟ್ ಮಾಡೋದು ಸ್ವಲ್ಪ ಕಷ್ಟ. ಪ್ರದೀಪ್ ಈಶ್ವರ್ ಅವ್ರದ್ದು ಕ್ಯಾಂಪ್ ನಮ್ಮದು ಸಪ್ತಗಿರಿ ಹಾಸ್ಪಿಟಲ್ ಕೊಲಾಬ್ರೇಷನಲ್ಲಿ ಏನು ಕ್ಯಾಂಪ್ಸ್ ಮಾಡ್ತಾ ಇದ್ದಾರೆ, ಪ್ರತಿ ವಾರ ಏನು ಕ್ಯಾಂಪ್ಸ್ ಮಾಡ್ತಾ ಇದ್ದಾರೆ, ಅದರಿಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ನಾವು ನೋಡ್ತಿರೋ ಹಾಗೆ ಈ ಒಂದು ಜಾಗದಲ್ಲಿ ಫ್ಲೋರೋಸಿಸ್ ಅನ್ನೋ ಕಾಯಿಲೆ ಜಾಸ್ತಿ ಇದೆ. ಮತ್ತು ರೇಷ್ಮೆ ಹುಳನ ಮೇಯ್ತಾರೆ ಅಲ್ಲ, ಆ ಕಾಯಿಲೆನೂ ಸ್ವಲ್ಪ ಜಾಸ್ತಿ ಇದೆ. ಎಷ್ಟೊಂದು ಜನಕ್ಕೆ ಶ್ವಾಸಕೋಶದ ಪ್ರಾಬ್ಲಮ್ಸ್ ಇದೆ, TB ಕಾಯಿಲೆ ಇದೆ. ಸೊ ಇದನ್ನೆಲ್ಲ ಅಟ್ಲೀಸ್ಟ್ ಎವ್ರಿ ವೀಕ್ ಇವ್ರು ಮಾಡ್ತಿರೋ ಕ್ಯಾಂಪ್ನಲ್ಲಿ ಯಾವ್ಯಾವ ಕೇಸಸ್ ಡಿಟೆಕ್ಟ್ ಆಗಿಲ್ವೋ ಆ ಕೇಸಸ್ ಎಲ್ಲ ಡಿಟೆಕ್ಟ್ ಆಗಿ ಎಷ್ಟೊಂದು ಕೇಸಸ್ನಾಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ಸೊ ಅದು ತುಂಬ ಒಳ್ಳೆಯದು ಒಂದು ಪ್ರಯತ್ನ ಅಂತ ನನಗೆ ಅನಿಸುತ್ತೆ.